ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಪೆಹಲಗಾವ್ ದಾಳಿಯನ್ನ ಖಂಡಿಸಿ ಇಡೀ ದೇಶ ಒಕ್ಕೊರಲ ಬೇಡಿಕೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ವಿರುದ್ಧ ಈಗ ಪ್ರತೀಕಾರಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗ್ತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಯುದ್ಧವನ್ನ ಘೋಷಣೆ ಮಾಡ್ತಾರಾ ನರೇಂದ್ರ ಮೋದಿ? ಸೇನಾಪಡೆ ಸಭೆ ಬಳಿಕ ಮೋದಿ ಜೊತೆ ರಾಜನಾಥ್ ಸಿಂಗ್ ಸಭೆಯನ್ನ ನಡೆಸಿದ್ದಾರೆ. ಈ ಸಭೆ ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಈಗಾಗಲೇ ನಾವು ಗಮನಿಸಿದ್ವಿ, ಡೇ ಒನ್ನಿಂದನೂ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನ ಸದೆ ಬಡಿಬೇಕು ಅಂತ. ಬಹಳ ಪ್ರಮುಖವಾಗಿ ಆರ್ಥಿಕತೆ ಮೇಲೆ ಹೊಡಿತಾ ಇರಬಹುದು, ಅವರಿಗೆ ಕೃಷಿಯಲ್ಲಿ ಫಳಪಾಲು ಬರ್ತಾ ಇತ್ತು, ಆ ನೀರು ಇರ್ಬೋದು, ಪ್ರತಿಯೊಂದನ್ನು ಕೂಡ ಕಡಿವಾಣ ಹಾಕಲಾಯಿತು. ಹಾಗೆ ಭಾರತದಲ್ಲಿರುವಂಥ ಪಾಕಿಸ್ತಾನಿ ಪ್ರಜೆಗಳಿಗೂ ಕೂಡ ಗೇಟ್ ಪಾಸ್ ಕೊಡಲಾಯಿತು 48 ಗಂಟೆಗಳ ಒಳಗೆ. ಸೊ ಇದೆಲ್ಲವೂ ಇನ್ನೊಂದು ಕಡೆಯಲ್ಲಿ ಈ ಅಠಾರಾಗೆ ವಾಘಾ ಗಡಿಯನ್ನು ಕೂಡ ಬಂದ್ ಮಾಡಲಾಯಿತು. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿರುವಂಥದ್ದು. ಈಗ ಕೇಳಿ ಬರ್ತಾ ಇರುವಂಥ ಪ್ರಶ್ನೆ ಇಷ್ಟೇ, ಯೋಚನೆ ಮಾಡಬೇಕಾಗಿರುವಂಥ ಪ್ರಶ್ನೆ ಇಷ್ಟೇ, ಪೂರ್ಣ ಪ್ರಮಾಣದ ಯುದ್ಧ ಯಾವಾಗ ಘೋಷಣೆ ಮಾಡ್ತಾರೆ ನರೇಂದ್ರ ಮೋದಿ? ಹಾಗಾದ್ರೆ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡ್ತಾ ಈ ಒಂದು ಸಭೆ ಎನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಕಾರಣ, ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಇದರಲ್ಲಿರುವಂಥದ್ದು, ಹಾಗಾದ್ರೆ ಈ ಸಭೆಯಲ್ಲಿ ಏನು ನಿರ್ಧಾರವನ್ನ ತೆಗೆದುಕೊಂಡ್ರು? ಡೇ ಒನ್ನಿಂದ ಒಂದೊಂದೇ ನಿರ್ಧಾರಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದು ಕೂಡ ಕಠಿಣವಾದಂಥ ನಿರ್ಧಾರ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ ಸಹಾಯ ಹಸ್ತವನ್ನ ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಪೆಹಲಗಾವ್ ದಾಳಿಯನ್ನ ಖಂಡಿಸಿ ಇಡೀ ದೇಶ ಒಕ್ಕೊರಲ ಬೇಡಿಕೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ವಿರುದ್ಧ ಈಗ ಪ್ರತೀಕಾರಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗ್ತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಯುದ್ಧವನ್ನ ಘೋಷಣೆ ಮಾಡ್ತಾರಾ ನರೇಂದ್ರ ಮೋದಿ? ಸೇನಾಪಡೆ ಸಭೆ ಬಳಿಕ ಮೋದಿ ಜೊತೆ ರಾಜನಾಥ್ ಸಿಂಗ್ ಸಭೆಯನ್ನ ನಡೆಸಿದ್ದಾರೆ. ಈ ಸಭೆ ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಈಗಾಗಲೇ ನಾವು ಗಮನಿಸಿದ್ವಿ, ಡೇ ಒನ್ನಿಂದನೂ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನ ಸದೆ ಬಡಿಬೇಕು ಅಂತ. ಬಹಳ ಪ್ರಮುಖವಾಗಿ ಆರ್ಥಿಕತೆ ಮೇಲೆ ಹೊಡಿತಾ ಇರಬಹುದು, ಅವರಿಗೆ ಕೃಷಿಯಲ್ಲಿ ಫಳಪಾಲು ಬರ್ತಾ ಇತ್ತು, ಆ ನೀರು ಇರ್ಬೋದು, ಪ್ರತಿಯೊಂದನ್ನು ಕೂಡ ಕಡಿವಾಣ ಹಾಕಲಾಯಿತು. ಹಾಗೆ ಭಾರತದಲ್ಲಿರುವಂಥ ಪಾಕಿಸ್ತಾನಿ ಪ್ರಜೆಗಳಿಗೂ ಕೂಡ ಗೇಟ್ ಪಾಸ್ ಕೊಡಲಾಯಿತು 48 ಗಂಟೆಗಳ ಒಳಗೆ. ಸೊ ಇದೆಲ್ಲವೂ ಇನ್ನೊಂದು ಕಡೆಯಲ್ಲಿ ಈ ಅಠಾರಾಗೆ ವಾಘಾ ಗಡಿಯನ್ನು ಕೂಡ ಬಂದ್ ಮಾಡಲಾಯಿತು. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿರುವಂಥದ್ದು. ಈಗ ಕೇಳಿ ಬರ್ತಾ ಇರುವಂಥ ಪ್ರಶ್ನೆ ಇಷ್ಟೇ, ಯೋಚನೆ ಮಾಡಬೇಕಾಗಿರುವಂಥ ಪ್ರಶ್ನೆ ಇಷ್ಟೇ, ಪೂರ್ಣ ಪ್ರಮಾಣದ ಯುದ್ಧ ಯಾವಾಗ ಘೋಷಣೆ ಮಾಡ್ತಾರೆ ನರೇಂದ್ರ ಮೋದಿ? ಹಾಗಾದ್ರೆ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡ್ತಾ ಈ ಒಂದು ಸಭೆ ಎನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಕಾರಣ, ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಇದರಲ್ಲಿರುವಂಥದ್ದು, ಹಾಗಾದ್ರೆ ಈ ಸಭೆಯಲ್ಲಿ ಏನು ನಿರ್ಧಾರವನ್ನ ತೆಗೆದುಕೊಂಡ್ರು? ಡೇ ಒನ್ನಿಂದ ಒಂದೊಂದೇ ನಿರ್ಧಾರಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದು ಕೂಡ ಕಠಿಣವಾದಂಥ ನಿರ್ಧಾರ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ ಸಹಾಯ ಹಸ್ತವನ್ನ ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಪೆಹಲಗಾವ್ ದಾಳಿಯನ್ನ ಖಂಡಿಸಿ ಇಡೀ ದೇಶ ಒಕ್ಕೊರಲ ಬೇಡಿಕೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ವಿರುದ್ಧ ಈಗ ಪ್ರತೀಕಾರಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗ್ತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಯುದ್ಧವನ್ನ ಘೋಷಣೆ ಮಾಡ್ತಾರಾ ನರೇಂದ್ರ ಮೋದಿ? ಸೇನಾಪಡೆ ಸಭೆ ಬಳಿಕ ಮೋದಿ ಜೊತೆ ರಾಜನಾಥ್ ಸಿಂಗ್ ಸಭೆಯನ್ನ ನಡೆಸಿದ್ದಾರೆ. ಈ ಸಭೆ ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಈಗಾಗಲೇ ನಾವು ಗಮನಿಸಿದ್ವಿ, ಡೇ ಒನ್ನಿಂದನೂ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನ ಸದೆ ಬಡಿಬೇಕು ಅಂತ. ಬಹಳ ಪ್ರಮುಖವಾಗಿ ಆರ್ಥಿಕತೆ ಮೇಲೆ ಹೊಡಿತಾ ಇರಬಹುದು, ಅವರಿಗೆ ಕೃಷಿಯಲ್ಲಿ ಫಳಪಾಲು ಬರ್ತಾ ಇತ್ತು, ಆ ನೀರು ಇರ್ಬೋದು, ಪ್ರತಿಯೊಂದನ್ನು ಕೂಡ ಕಡಿವಾಣ ಹಾಕಲಾಯಿತು. ಹಾಗೆ ಭಾರತದಲ್ಲಿರುವಂಥ ಪಾಕಿಸ್ತಾನಿ ಪ್ರಜೆಗಳಿಗೂ ಕೂಡ ಗೇಟ್ ಪಾಸ್ ಕೊಡಲಾಯಿತು 48 ಗಂಟೆಗಳ ಒಳಗೆ. ಸೊ ಇದೆಲ್ಲವೂ ಇನ್ನೊಂದು ಕಡೆಯಲ್ಲಿ ಈ ಅಠಾರಾಗೆ ವಾಘಾ ಗಡಿಯನ್ನು ಕೂಡ ಬಂದ್ ಮಾಡಲಾಯಿತು. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿರುವಂಥದ್ದು. ಈಗ ಕೇಳಿ ಬರ್ತಾ ಇರುವಂಥ ಪ್ರಶ್ನೆ ಇಷ್ಟೇ, ಯೋಚನೆ ಮಾಡಬೇಕಾಗಿರುವಂಥ ಪ್ರಶ್ನೆ ಇಷ್ಟೇ, ಪೂರ್ಣ ಪ್ರಮಾಣದ ಯುದ್ಧ ಯಾವಾಗ ಘೋಷಣೆ ಮಾಡ್ತಾರೆ ನರೇಂದ್ರ ಮೋದಿ? ಹಾಗಾದ್ರೆ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡ್ತಾ ಈ ಒಂದು ಸಭೆ ಎನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಕಾರಣ, ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಇದರಲ್ಲಿರುವಂಥದ್ದು, ಹಾಗಾದ್ರೆ ಈ ಸಭೆಯಲ್ಲಿ ಏನು ನಿರ್ಧಾರವನ್ನ ತೆಗೆದುಕೊಂಡ್ರು? ಡೇ ಒನ್ನಿಂದ ಒಂದೊಂದೇ ನಿರ್ಧಾರಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದು ಕೂಡ ಕಠಿಣವಾದಂಥ ನಿರ್ಧಾರ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ ಸಹಾಯ ಹಸ್ತವನ್ನ ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಪೆಹಲಗಾವ್
ದಾಳಿಯನ್ನ ಖಂಡಿಸಿ ಇಡೀ ದೇಶ ಒಕ್ಕೊರಲ ಬೇಡಿಕೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ವಿರುದ್ಧ ಈಗ ಪ್ರತೀಕಾರಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗ್ತಾ ಇರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಯುದ್ಧವನ್ನ ಘೋಷಣೆ ಮಾಡ್ತಾರಾ ನರೇಂದ್ರ ಮೋದಿ? ಸೇನಾಪಡೆ ಸಭೆ ಬಳಿಕ ಮೋದಿ ಜೊತೆ ರಾಜನಾಥ್ ಸಿಂಗ್ ಸಭೆಯನ್ನ ನಡೆಸಿದ್ದಾರೆ. ಈ ಸಭೆ ಕೂಡ ಬಹಳ ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಈಗಾಗಲೇ ನಾವು ಗಮನಿಸಿದ್ವಿ, ಡೇ ಒನ್ನಿಂದನೂ ಸಭೆಯನ್ನ ಮಾಡ್ತಾ ಇದ್ದಾರೆ, ಯಾವ್ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನ ಸದೆ ಬಡಿಬೇಕು ಅಂತ. ಬಹಳ ಪ್ರಮುಖವಾಗಿ ಆರ್ಥಿಕತೆ ಮೇಲೆ ಹೊಡಿತಾ ಇರಬಹುದು, ಅವರಿಗೆ ಕೃಷಿಯಲ್ಲಿ ಫಲಪಾಲು ಬರ್ತಾ ಇತ್ತು, ಆ ನೀರು ಇರ್ಬೋದು, ಪ್ರತಿಯೊಂದನ್ನು ಕೂಡ ಕಡಿವಾಣ ಹಾಕಲಾಯಿತು. ಹಾಗೆ ಭಾರತದಲ್ಲಿರುವಂಥ ಪಾಕಿಸ್ತಾನಿ ಪ್ರಜೆಗಳಿಗೂ ಕೂಡ ಗೇಟ್ ಪಾಸ್ ಕೊಡಲಾಯಿತು 48 ಗಂಟೆಗಳ ಒಳಗೆ. ಸೊ ಇದೆಲ್ಲವೂ ಇನ್ನೊಂದು ಕಡೆಯಲ್ಲಿ ಈ ಹಾಗೆ ವಾಘಾ ಗಡಿಯನ್ನು ಕೂಡ ಬಂದ್ ಮಾಡಲಾಯಿತು. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿರುವಂಥದ್ದು. ಈಗ ಕೇಳಿ ಬರ್ತಾ ಇರುವಂಥ ಪ್ರಶ್ನೆ ಇಷ್ಟೇ, ಯೋಚನೆ ಮಾಡಬೇಕಾಗಿರುವಂಥ ಪ್ರಶ್ನೆ ಇಷ್ಟೇ, ಪೂರ್ಣ ಪ್ರಮಾಣದ ಯುದ್ಧ ಯಾವಾಗ ಘೋಷಣೆ ಮಾಡ್ತಾರೆ ನರೇಂದ್ರ ಮೋದಿ? ಹಾಗಾದ್ರೆ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡ್ತಾ ಈ ಒಂದು ಸಭೆ ಎನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಇದರಲ್ಲಿರುವಂಥದ್ದು ಹಾಗಾದ್ರೆ ಈ ಸಭೆಯಲ್ಲಿ ಏನು ನಿರ್ಧಾರವನ್ನ ತೆಗೆದುಕೊಂಡ್ರು? ಡೇ ಒನ್ನಿಂದ ಒಂದೊಂದೇ ನಿರ್ಧಾರಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದು ಕೂಡ ಕಠಿಣವಾದಂಥ ನಿರ್ಧಾರ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ ಸಹಾಯ ಹಸ್ತವನ್ನ ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಪೆಹಲಗಾವ್ ದಾಳಿಯನ್ನ ಖಂಡಿಸಿ ಇಡೀ ದೇಶ ಒಕ್ಕೊರಲ ಬೇಡಿಕೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ವಿರುದ್ಧ ಈಗ ಪ್ರತೀಕಾರಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗ್ತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಯುದ್ಧವನ್ನ ಘೋಷಣೆ ಮಾಡ್ತಾರಾ ನರೇಂದ್ರ ಮೋದಿ? ಸೇನಾಪಡೆ ಸಭೆ ಬಳಿಕ ಮೋದಿ ಜೊತೆ ರಾಜನಾಥ್ ಸಿಂಗ್ ಸಭೆಯನ್ನ ನಡೆಸಿದ್ದಾರೆ. ಈ ಸಭೆ ಕೂಡ ಬಹಳ ಮಹತ್ವವನ್ನ ಪಡ್ಕೊಂಡಿರುವಂಥದ್ದು. ಈಗಾಗಲೇ ನಾವು ಗಮನಿಸಿದ್ವಿ, ಡೇ ಒನ್ನಿಂದನೂ ಸಭೆಯನ್ನ ಮಾಡ್ತಾ ಇದ್ದಾರೆ, ಯಾವ್ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನ ಸದೆ ಬಡಿಬೇಕು ಅಂತ. ಬಹಳ ಪ್ರಮುಖವಾಗಿ ಆರ್ಥಿಕತೆ ಮೇಲೆ ಹೊಡಿತಾ ಇರಬಹುದು, ಅವರಿಗೆ ಕೃಷಿಯಲ್ಲಿ ಫಲಪಾಲು ಬರ್ತಾ ಇತ್ತು, ಆ ನೀರು ಇರ್ಬೋದು, ಪ್ರತಿಯೊಂದನ್ನು ಕೂಡ ಕಡಿವಾಣ ಹಾಕಲಾಯಿತು. ಹಾಗೆ ಭಾರತದಲ್ಲಿರುವಂಥ ಪಾಕಿಸ್ತಾನಿ ಪ್ರಜೆಗಳಿಗೂ ಕೂಡ ಗೇಟ್ ಪಾಸ್ ಕೊಡಲಾಯಿತು 48 ಗಂಟೆಗಳ ಒಳಗೆ. ಸೊ ಇದೆಲ್ಲವೂ ಇನ್ನೊಂದು ಕಡೆಯಲ್ಲಿ ಈ ಹಾಗೆ ವಾಘಾ ಗಡಿಯನ್ನು ಕೂಡ ಬಂದ್ ಮಾಡಲಾಯಿತು. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿರುವಂಥದ್ದು. ಈಗ ಕೇಳಿ ಬರ್ತಾ ಇರುವಂಥ ಪ್ರಶ್ನೆ ಇಷ್ಟೇ, ಯೋಚನೆ ಮಾಡಬೇಕಾಗಿರುವಂಥ ಪ್ರಶ್ನೆ ಇಷ್ಟೇ, ಪೂರ್ಣ ಪ್ರಮಾಣದ ಯುದ್ಧ ಯಾವಾಗ ಘೋಷಣೆ ಮಾಡ್ತಾರೆ ನರೇಂದ್ರ ಮೋದಿ? ಹಾಗಾದ್ರೆ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡ್ತಾ ಈ ಒಂದು ಸಭೆ ಎನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಇದರಲ್ಲಿರುವಂಥದ್ದು ಹಾಗಾದ್ರೆ ಈ ಸಭೆಯಲ್ಲಿ ಏನು ನಿರ್ಧಾರವನ್ನ ತೆಗೆದುಕೊಂಡ್ರು? ಡೇ ಒನ್ನಿಂದ ಒಂದೊಂದೇ ನಿರ್ಧಾರಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದು ಕೂಡ ಕಠಿಣವಾದಂಥ ನಿರ್ಧಾರ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ